ಎಡ ಬರ್ತೈತಿ ಹೆಂಗಿತ್ತು ಹೆಂಗಿಲ್ಲ ಹೌದ್ರಿ. ನೋಡಿ ಫ್ರೆಂಡ್ಸ್, ನಾವು ಟಿಕೆಟ್ ತೊಗೊಂಡಿದ್ದೀವಿ ₹100 ದೊಡ್ಡವರಿಗೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೌರ ವಿಮರ್ಶೆ ಶಿಲ್ಪವನ್ನು ಅದ್ದೂರಿಯಾಗಿ ಎಲ್ಲ ನೋಡೋಕ್ಕೆ ಮಸ್ತಿದೆ ಅಂತಾರೆ ಜನ. ನಾವು ಟಿಕೆಟ್ ತೊಗೊಂಡಿದ್ದೀವಿ, ಬನ್ನಿ ನೋಡೋಣ. ಇಲ್ಲಿ ಅಣ್ಣವರಿದ್ದಾರೆ, ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ಟಿಕೆಟ್ ಎಷ್ಟು, ಏನು, ದೊಡ್ಡವ್ರಿಗೆ ಎಷ್ಟು, ಸಣ್ಣವ್ರಿಗೆ ಎಷ್ಟು ಅಂತ ಮಾತಾಡೋಣ ಬರ್ರಿ. ನಮಸ್ಕಾರ ಸರ್, ಇದ್ರ ಬಗ್ಗೆ ಅಂದರೆ ಟಿಕೆಟ್ ಎಷ್ಟಿದೆ ಸಣ್ಣವರಿಗೆ ದೊಡ್ಡವರಿಗೆ ಅನ್ನೋದು ಒಂದು ಇದು ಇರ್ತಲ್ಲ, ಸ್ಕೂಲ್ ಹುಡುಗರಿಗೆ ಎಷ್ಟು? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯಭೂಮಿ ಸಂಗೊಳ್ಳಿ 2024ರಲ್ಲಿ ಸ್ಟಾರ್ಟ್ ಆಗಿದೆ. ಜನವರಿಯಲ್ಲಿ 17ನೇ ತಾರೀಕು ಸ್ಟಾರ್ಟ್ ಆಗಿದೆ. ಸೊ ದೊಡ್ಡವರಿಗೆ ₹100, ಚಿಕ್ಕವರು ಅಂದರೆ 3 ವರ್ಷದಿಂದ 12 ವರ್ಷದ ಒಳಗಿರೋರಿಗೆ ₹50. ಕನ್ನಡ ಶಾಲೆ ಆಗಲಿ ಯಾವುದೇ ಸ್ಕೂಲ್ಗಳಲ್ಲಿ ಸ್ಕೂಲ್ ಮಕ್ಕಳಿಗೆ ₹25 ಪರ್ ಮಕ್ಕಳಿಗೆ ₹25 ಮೊದಲ ದಿನ 2 ದಿನ ಫ್ರೀ ಆಗಿತ್ತು. 2 ದಿನ ಫ್ರೀ ಅಂದರೆ ಸಂಗೊಳ್ಳಿದು ಉತ್ಸವ ಇತ್ತು, ಇಲ್ಲಿ 2 ದಿವಸ ಫ್ರೀ ಮಾಡಿದ್ವಿ. ಎಲ್ಲ ಜನಗಳು ಇಲ್ಲಿ ಲೋಕಲ್ ಇರೋರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದು. ಆನಂತರ 3ನೇ ದಿವಸಕ್ಕೆ ಟಿಕೆಟ್ ಪ್ರಾರಂಭ ಮಾಡಿದ್ವಿ. ಅಂದಮೇಲೆ ಕಂಟಿನ್ಯೂ ಟಿಕೆಟ್ ಕಂಟಿನ್ಯೂ ಇರುತ್ತೆ. ನನ್ನ ಹೆಸರು ಅಶೋಕ್ ಅಂತಂದು ಶಿಲ್ಪಕಲಾ ಕುಟೀರದ ಒಂದು ಕಲಾವಿದನಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಕಳೆದ ಒಂದು 12 ವರ್ಷದಿಂದ ಶಿಲ್ಪಕಲಾ ಕುಟೀರದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಸರ್, ಇಲ್ಲಿ ನಿಮ್ಮ ಹೆಸರು? ಅಮೃತಪ್ಪ ಮೊರಬದ್ ಅಂತೇಳಿ. ಇಲ್ಲಿ ಫೋಟೋ ಎಲ್ಲ ಅಲೋ ಇದೆ ಸರ್, ಮೊಬೈಲ್ ಎಲ್ಲ ಒಯ್ಬೋದು ಎಲ್ಲ. ಇವೆಲ್ಲ ವರ್ಕ್ ಎಲ್ಲ ನೀವೇನ ಮಾಡಿದ್ದು? ಇವೆಲ್ಲ ವರ್ಕ್ ನಾವೇ ಮಾಡಿದ್ದು. ಶಿಲ್ಪಕಲಾ ಕುಟೀರ ಅಂತಂದೇಳಿ ಒಂದು ಕಂಪ್ನಿ ಇದೆ, ಹಾವೇರಿ ಜಿಲ್ಲಾ ಸಿಕ್ಕಾಂವ ತಾಲೂಕು ಗೊಟಗೋಡಿಯಲ್ಲಿದೆ. ಆ ಕಂಪ್ನಿಯಿಂದ ನಾವು ಇಲ್ಲಿ ವರ್ಕ್ ಮಾಡತ್ತೀವಿ. ನನ್ನ ಹೆಸರು ಅಮೃತಪ್ಪ ರಾಯಪ್ಪ ಮೊರಬದ್ ಅಂತೇಳಿ. ನಾನು ಇಲ್ಲೊಬ್ಬ ಕುಂಚ ಕಲಾವಿದನಾಗಿ ವರ್ಕ್ ಮಾಡಿದೆ. ಈಗ ಟಿಕೆಟ್ ತೊಗೊಂಡು ಎಂಟ್ರಿ ಆಗಿದ್ದೀವಿ. ಬನ್ನಿ, ಹೇಗಿದೆ ಹೆಂಗಿದೆ ಅಂತ ನಿಮಗೆ ಅದ್ದೂರಿಯಾಗಿ ತೋರಿಸ್ತೀವಿ, ಬನ್ನಿ ನೋಡಿ. ನಾವೀಗ ಕುಸ್ತಿಕಣದಲ್ಲಿ ರಾಯಣ್ಣ ಗೆದ್ದಿರೋ ಸನ್ನಿವೇಶವನ್ನು ನಾವು ನೋಡ್ತಿರ್ಬೋದು. ಬನ್ನಿ ನೋಡೋಣ ಹೇಗಿದೆ ಅಂತ. ರಾಯಣ್ಣ ನೋಡಿ ಎಷ್ಟು ಸುಂದರವಾಗಿದೆ. ಈಗ ರಿಯಾಲಿಟಿ ನಿಂತನಪ್ಪ ಮನುಷ್ಯ, ಈಗ ಒರಿಜಿನಾಲಿಟಿ ಜೀವ ತುಂಬೈತೆ ರಾಯಣ್ಣಗ. ನಾವು ಸನ್ನಿವೇಶ ಈಗ ನಾವು ನೋಡ್ತಿರ್ಬೋದು ಕುಸ್ತಿಕಣ. ಬನ್ನಿ ನೋಡೋಣ. ಊರಿನ ಜನವೆಲ್ಲ ಹಿಂದುಗಡೆ ಕೂಗಾಗಿ ನಿಂತಿರೋದು ರಾಯಣ್ಣ ಗೆದ್ದಿದ್ದಾನೆ ಅನ್ನೋ ಸನ್ನಿವೇಶದಲ್ಲಿ ಖುಷಿ ಪಡ್ತಾ ಇದ್ದಾರೆ ಊರಿನ ಜನ. ಹೇಗಿದೆ ನೋಡಿ, ಎಲ್ಲ ಪೂರ್ಣ ನಿಮಗೆ ತೋರಿಸ್ತಾ ಇದ್ದೀವಿ. ಅಜ್ಜ ಹೆಂಗಿದ್ದೀರಿ?
ಮೊದಲಿಂದೆಲ್ಲ ಮತ್ತೆ ನೋಡುವಂಗ ಐತ್ರಿ ಈಗ. ಮೊದಲು ಏನು ಇದ್ದಿದ್ದೆಲ್ಲ ಎಲ್ಲ ಮಾಡ್ತಿಲ್ಲ ಮತ್ತೀಗ ಎಲ್ಲ ತೆಗ್ದಾರೆ. ಎಲ್ಲ ಚೆನ್ನಾಗಿ ಮಸ್ತ್ ಮಾಡಿದ್ದಾರೆ, ಯಾರನ್ನೂ ಬಿಟ್ಟಿಲ್ಲ. ಎಲ್ಲ ನಾವು ಹೆಂಗೆ ಇದು ಮಾಡ್ಯಾರು, ಅವ್ರು ಹೆಂಗೆ ಓಡಾಡಿದಾರು ಅದನ್ನೆಲ್ಲ ಸೌಲಭ್ಯ ಎಲ್ಲ ತೋರಿಸಿಬಿಟ್ಟಿದ್ದಾರೆ. ಸೌರೈತನೆಲ್ಲ ತೋರಿಸಿ ಕೆತ್ತೂರ ನಾಡಿನ ಹುಡುಗಿ ಗಂಡಗುಲಿಗಳ ಗಂಡ ವೈರಿಗಳ ಗಂಡ ಕೊಂಡಪುರಿ ಚಂದ. ಈಗ ನಾವು ನೋಡ್ತಿರುವ ದೃಶ್ಯ ಸಂಗೊಳ್ಳಿ ರಾಯಣ್ಣ ಪುಸ್ತಕದಲ್ಲಿ ಗೆದ್ದಿರುವ ವಿಷಯ ಗೊತ್ತಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಖಡ್ಗಧಾರಣೆ ಸನ್ನಿವೇಶ ನಾವು ನೋಡ್ತಿರ್ಬೋದು. ಒಂದು ಮಾತನ್ನು ಮಾತಾಡ್ತಿದ್ದಾರೆ, ಬನ್ನಿ ಎಲೆ ಕೆಂಪು ಮೋತಿಯ ಕುನ್ನಿಗಳೇ, ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ಬಂಧು ಬಳಗವೇ, ನೆಂಟರೇ, ಇಷ್ಟರೇ, ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನೀವೇನು ಮಾಡಿದ್ದೀರಿ? ನಿಮಗೇಕೆ ಕೊಡಬೇಕು ಕಪ್ಪ? ಗುರುಸಿದ್ದಪ್ಪನವರೇ, ದ್ವಾರ ಹಾಕಿದ್ದನ್ನು ತೆರೆಯಿರಿ, ರಣಗಹಳೆಯನ್ನು ಊದಿರಿ, ಯುದ್ಧಕ್ಕೆ ಸಿದ್ಧರಾಗಿರಿ. ಹರ 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 ಮಹಾದೇವ್, ಹರ 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 ಮಹಾದೇವ್, ಕಿತ್ತೂರಿಗೆ ಜಯವಾಗಲಿ, ಕಿತ್ತೂರಿಗೆ ಜಯವಾಗಲಿ. ಬ್ರಿಟಿಷರನ್ನ ರಾಯಣ್ಣನ ಬೆನ್ನು ಹಚ್ಚಿದ ಕೂಡಲೇ ಬ್ರಿಟಿಷರನ್ನ ಬೆನ್ನು ಹಚ್ಚಿ ಚೆಂಡ ಕಟ್ದಂಡು. ಹೌದು, ಅವ್ರು ಅಕ್ಕ ಹಳಬ ಅವ್ರ ಸೋದರ ಅವ್ನು ಹೇಳಿದ್ರು ಮೋಸ್ತಾನ ಮಾಡಿ ರಾಯಣ್ಣನ ಕೊಲೆ ಮಾಡಿಸ್ಯಾನ. ಎಲ್ಲಿ ಮೆದಗಡ್ಕ ನಮ್ದು ಗೆಳತಿ ಹೊಳ್ಯಾಗ ಹಿಡಿಸಿದಾನ, ಹಾಲು ಕಿಡಿಸ್ಯಾನ, ಮುರ್ಕೊಂತೀವಿ ಗುಡ್ಲಾಗ. ಈಗ ನಾವು ನೋಡ್ತಿರುವಂಥ ದೃಶ್ಯ ಕಿತ್ತೂರಿನ ಮೊದಲನೆಯ ಆಂಗ್ಲ ಯುದ್ಧದಲ್ಲಿ ಚೆನ್ನಮ್ಮ ಹಾಗೂ ರಾಯಣ್ಣ ಸೈನ್ಯಾಧಿಪತಿ ಎಲ್ಲರೂ ಹೋರಾಡ್ತಾರೆ. ಇದರಲ್ಲಿ ನಮ್ಮವ್ರ ಕಡೆ ಖಡ್ಗ ಬರ್ಚಿ ಮಾತ್ರ ಇರ್ತವೆ, ಆದರೂ ಕೂಡ ಹಿಂದೆ ಸರಿಲಾರ್ದ ಹೋರಾಡ್ತಾರೆ. ಬ್ರಿಟಿಷರ ಕಡೆ ಗನ್ನು ಪಿರಂಗಿ ಎಲ್ಲ ತಂದಿರ್ತಾರೆ. ಅವ್ರ ಕಡೆ ಕೆಚ್ಚದೆ ಕನ್ನಡಿಗರ ಥರ ಹೋರಾಡಿ ಮೊದಲ ಜಯವನ್ನು ಪಡ್ತಾರೆ. ಇಲ್ಲಿ ನೋಡಿದಿರ್ಬೋದು, ಕಂಡು ಮಾಡದ ದಂಡು ಬಂಡಾಯವೆತ್ತಿದೆ ನೋಡು, ಕಾಡು ಮೇಡನು ಮರೆದು ಕಟ್ಟುಪಾಡನು ಮುರಿದು ಫಿರಂಗಿ ಪುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ನುಂಗಿದೆ ನೋಡು. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. के संगोली में सभी जो देखा है ना, संगोली रायण्णा का बहुत अच्छा बना है, बहुत अच्छा। सभी जो भी कुछ किया है आर्टिस्ट ने, जो भी कलर है जैसा ऐसा ही है कलर, बहुत अच्छा है बना है। जैसे नेचुरली जो भी कुछ है वो बहुत अच्छा है बना है। और सभी रायण्णा का पूरा चरित्र इधर लिखा है, उसका जो उन्होंने जैसा जैसा कैसा किधर किधर पकड़ा है, तो क्या क्या उसको सही हुआ है पनिशमेंट तो बने, उसको सभी बहुत अच्छा उन्होंने सभी वर्क किया है। ये सभी देख के उनको बहुत अच्छा लगा। नाम ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆಗೆ ಇಲ್ಲಿ ಗ್ರಾಮವನ್ನು ನೋಡೋಕ್ಕೆ ಬಂದಿದ್ವಿ. ಇಲ್ಲಿ ಈ ಪ್ಲೇಸಲ್ಲಿ ನಮ್ಮ ಮೇಡಮ್ ಅವರು ಇದ್ದಾರೆ, ಹೆಂಗಿತ್ತು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ, ಬನ್ನಿ ನೋಡೋಣ. ಮೇಡಮ್ ನಿಮ್ಮ ಹೆಸರು ಮೇಡಮ್? ಅನ್ಸೆ. ಹೆಂಗಿತ್ತು ಮೇಡಮ್ ರಾಯಣ್ಣ ಜೀವನ ಚರಿತ್ರೆ ಎಲ್ಲ ನೋಡ್ಕೊಂಡು ಬಂದ್ರಲ್ಲಿ ಯಾವ ರೀತಿ ಇತ್ತು? ಚೆನ್ನಾಗಿದೆ. ಮಕ್ಕಳಿಗೆ ಹಿಂದಿಂದ ಏನು ತಿಳಿದೇ ಇದ್ರೆ ಇಲ್ಲಿ ಬಂದ ಅವ್ರಿಗೆಲ್ಲ ತೋರಿಸಿದ್ರೆ ಗೊತ್ತಾಕೈತಿ, ಐಡಿಯಾ ಬರ್ತೈತಿ ಹೆಂಗಿತ್ತು ಹೆಂಗಿಲ್ಲ. ಹೌದು, ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡ್ಬರ್ಬೋದು, ಫ್ಯಾಮಿಲಿ ಸಮೇತ ಬಂದ್ರು ಚೆನ್ನಾಗಿದೆ. ಒಂದು ಡೇ ಟ್ರಿಪ್ ಅನ್ಸ್ಬೋದು. ಹೌದು, ಅಂದ್ರೆ ನೀವೆಲ್ಲ ಫ್ಯಾಮಿಲಿ ಕರ್ಕೊಂಡು ಹುಡುಗನ ಕರ್ಕೊಂಡು ಬಂದಿದ್ದೀರಾ? ಹಾಂ, ನಮ್ಮ ಫ್ಯಾಮಿಲಿನ. ಹೌದು, ಅಂದರೆ ಎಲ್ಲ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡುವಂಥದ್ದು ಅಂತಾರೆ ಮೇಡಮ್ ಅವರು. ನಿಮ್ಮ ಹೆಸರು ಮೇಡಮ್? ಯಾವ ಊರಿಂದ ಬಂದಿರಿ ಮೇಡಮ್? ನಾವು ಕರಿಕಟ್ಟಿಯಿಂದ, ಸೌದತ್ತಿ ತಾಲೂಕು, ಕರಿಕಟ್ಟಿ ಗ್ರಾಮ.
ಮಾರ್ಕೆಟಿಂಗ್ ಎಲ್ಲ ನೋಡ ಹೆಂಗಿದ್ದು ಅವನಿಗೆ ಚರಿತ್ರೆ ಹೆಂಗಿದೆ ಸರ್? ಫಸ್ಟ್ಲಿಂದ ಎಂಡ್ವರೆಗೂ ನೋಡ್ಕೊಂಡ್ ಬಂದಿದ್ದೀರಾ, ಹೆಂಗೆ ಅನಿಸ್ತಾ ಇದೆ? ನಿಜವಾಗ್ಲೂ ಇದನ್ನು ನೋಡ್ಕೊಂಡು ಬಂದಾಗ ನಮ್ಮ ಈ ರೋಮಾಂಚನ ಆಗ್ತಾ ಇತ್ತು. ನಮ್ಮದು ಶಾಲೆ ಅಂಬಿಗೇರ್ ತೋಟ 2 PG ಹುಣಸ್ಯಾಳು ವಲಯ, ಮುಡುಲ್ಗಿ ವಲಯ, ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ. ಇದೊಂದು ಮಾಡಿದಂಥದ್ದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ನಮ್ಮ ಮಕ್ಕಳೆಲ್ಲ ಅಂತ ಇದ್ರು, ನಿಜವಾಗ್ಲೂ ಇದೇ ಥರ ನಾವು ಯುದ್ಧ ನಡೆದಿತ್ತಾ ಸರ್ ಅಂತ. ನಾವು ಅವ್ರಿಗೆ ಹೇಳ್ತಾ ಇದ್ದೆ, ಇಲ್ಲ ಇದು ಹೇಗೆ ಮಾಡಲ್ಲ, ಇದೇನು ನಿಜಾಂಶನೇ ಇದೆ ಅಂತ ಇದೆ. ಅದಕ್ಕೆ ಕೆಲವೊಂದು ಮಕ್ಕಳು ಹೇಳ್ತಾ ಇದ್ರು, ಸರ್ ನಾವು ಆಗಿದ್ರೆ ಮನ್ಯಾಗ ಹಂಚ್ಕೊಂಡಿರ್ತಿದ್ದು ಅಂತಂದರು. ಆದರೆ ಅವ್ರು ರಾಯಣ್ಣನ ಬಗ್ಗೆ ನೋಡಿ ಅತ್ಯುತ್ತಮವಾದಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಮಾಡಿದಂಥ ಸ್ಥಳೀಯರಿಗಾಗಿರ್ಬೋದು ಮತ್ತು ನಮ್ಮ ಸರ್ಕಾರಕ್ಕಾಗಿರ್ಬೋದು ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ ಹೇಳ್ತಾ ಇದ್ದೀನಿ. ನಿಜವಾಗಲೂ ಇದೊಂದು ಒಳ್ಳೆಯ ಕಾರ್ಯ ಅಂತ ಹೇಳ್ತಾ ಇದ್ದೀನಿ ಸರ್. ನಮ್ಮ ಜೊತೆ ಪ್ರೇಕ್ಷಕರಿದ್ದಾರೆ, ನೋಡ್ಕೊಂಡು ಬಂದವರಿದ್ದಾರೆ. ಪ್ರೇಕ್ಷಕರನ್ನು ಬನ್ನಿ. ಯಾವ ಊರಿಗೆ? ಹೆಂಗಿತ್ತು ಸರ್ ರಾಯನ ಹುಟ್ಟಿದಾಗಿಂದ ಜೀವನ ಚರಿತ್ರೆ ನೋಡ್ಕೊಂಡು ಬಂದಿರಿ ಸರ್, ಹೆಂಗೆ ಅನಿಸ್ತದೆ ಸರ್ ನಿಮಗೆ? ನಿಜವಾಗಿ ಅನಿಸ್ತಾರೆ ಅವರು, ನಿಜವಾಗಿದ್ದು ಅವ್ರ ಜಮ ಆದಂಗೆ ಆಗಿರ್ತಾರೆ. ರಾಯನ ಮತ್ತೆ ಹುಟ್ಟು ಬಂದ ನಾನು ಫೀಲ್ ಬಂತು ಅಂತೀರಿ? ಹಾಂ ಬಂತು ಸರ್, ಹಂಗೆ ಚೆಂದಾಗೈತೆ ಸರ್. ಅವೆಲ್ಲ ಚಿಂದಿಗಳು ಚೆಂದ ಮಾಡಿರ್ತಾರೆ, ಭಾರಿ ಅಂದ್ರೆ ನಾವು ನಿಂತಂಗೆ ಆಗೈತೆ ಸರ್, ರಿಯಲ್ರಾಗಿ ಬಂದು ನಿಂತಂಗೆ ಆಗೈತೆ ಸರ್. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಹತ್ರ ಒಬ್ಬ ಸಾರ್ ಇದ್ದಾರೆ, ಇದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ರಾಯನ ಜೀವನ ಚರಿತ್ರೆ. ಬನ್ನಿ ಸರ್, ನಿಮ್ಮ ಹೆಸರು ಸರ್? ಹೆಸರು ಅಮ್ಮಪ್ಪ ತಳವಾರ ಅಂತ. ಹಾಂ ಸರ್, ನೋಡ್ಕೊಂಡು ಬಂದಿರಿ ಸರ್? ಹಾಂ ನೋಡಿದ್ವಿ ಸರ್. ಹೆಂಗಿದೆ ಸರ್ ರಾಯನ ಜೀವನ ಚರಿತ್ರೆ? ಅಂದರೆ ಜೀವನ ಚರಿತ್ರೆ ನಾವು ಪ್ರತ್ಯಕ್ಷ ನೋಡಿದ ಥರ ಕಾಣ್ತಾ ಇದೆ ಸರ್. ಓಕೆ. ಆ್ಯಕ್ಚುಲಿ ಏನೋ ಒಂದು ಯಾವುದೋ ಒಂದು ಹಿಂದಿನ ರಾಯಣ್ಣನ ಆಡಳಿತದ ಇತಿಹಾಸಕ್ಕೆ ಹೋದಂಗೆ ಅನಿಸ್ತು ಸರ್ ಈಗಾಗಲೇ. ಅಂದ್ರೆ ಆ ಶಿಲ್ಪಕಲೆ, ಆ ಕೆತ್ತನೆ ಮಾಡಿದ ಕೆಲಸನೂ ಸಹಿತ ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಸರ್. ಹಾಗಾಗಿ ನಮಗೆ ಆ ರಾಯಣ್ಣನ ಒಂದು ಕಾಲಕ್ಕೆ ನಾವು ಇವತ್ತು ಹೋದಂಗೆ ಅನಿಸ್ತಾ ಇದೆ ಸರ್. ಹೌದು ಸರ್. ಹೌದು. ಅಂದರೆ ಅದು ಕೆತ್ತನೆ ಮಾಡಿರೋದು ಶಿಲ್ಪ ಅಷ್ಟು ಸುಂದರವಾಗಿದೆ, ಅಷ್ಟು ರಿಯಾಲಿಟಿ ಮಾಡಿದ್ದಾರೆ. ನಿಮಗೆ ಹೆಂಗೆ ಅನಿಸುತ್ತೆ ಅದ್ರ ಬಗ್ಗೆ? ನಮ್ಗದು ನಿಜ ಚಿತ್ರ ಅಂತ ಅನಿಸ್ತಾನೆ ಇಲ್ಲ ಸರ್. ಆ್ಯಕ್ಚುಲಿ ಅವರ ನಿಜ ಒರಿಜಿನಾಲಿಟಿ ನಿಂತಿದೆ ಅಂತ ಅನಿಸ್ತಾ ಇದೆ ಸರ್ ನಮಗೆ. ಹೌದು ಸರ್. ಹೌದು ಸರ್, ನಮಗೆ ಇದು ಒಂದು ಮೂರ್ತಿ ಥರ ಅಂತ ಅನಿಸ್ತಾ ಇಲ್ಲ ಸರ್. ನಿಜವಾದ ನಿಜವಾದ ಸಂತೆ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಸರ್ ನಮಗೆ ನೋಡಿದರೆ. ಹೌದು. ಯಾವ ರೀತಿಯೂ ನಮ್ಗೆ ಶಿಲ್ಪ ಇವು ಮೂರ್ತಿ ಥರ ಅಂತ ಅನಿಸ್ತಾನೆ ಇಲ್ಲ. ನಿಜವಾದ ನಿಜವಾದ ಸಂತೆ ಥರನೇ ಅನಿಸ್ತಾ ಇದೆ ಸರ್. ಆ ರೀತಿಯಾದಂಥ ಒಂದು ಸುಂದರವಾದ ಕೆತ್ತನೆ ಆಗಿದೆ ಸರ್. ಬನ್ನಿ ಫ್ರೆಂಡ್ಸ್, ಇವತ್ತಿಲ್ಲಿ ನಮ್ಮ ಅಣ್ಣವರೊಬ್ಬರು ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಬ್ಬರು ಸರ್ ಇದ್ದಾರೆ. ಹೆಂಗಿತ್ತು ಹೇಗಿತ್ತು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ ಬನ್ನಿ ಸರ್. ಇದು ತುಂಬ ಸಖತ್ತಾಗಿದೆ ಸರ್. ಅದೇನು ಓಲ್ಡ್ ಐತ್ಲ ಸಂಗೊಳ್ಳಿ ರಾಯಣ್ಣದ ಏನು ಪ್ರಶಸ್ತಿ ಆಗೈತ್ಲ, ಯಾವ ಟೈಪ್ ಅದು ಸನ್ನಿವೇಶ ಐತ್ಲ ತುದಿಯಿಂದ ಬಡಿಗೆ ಮಟ್ಟ ಅದೇ ಟೈಪ್ ಇದನ್ನ ಡೆಕೋರೇಟ್ ಮಾಡಿದ್ರೆ. ಇದು ಮಾಡಿದ್ರೆ ಇದು 100 ಒಂದು ಟ್ಯಾಂಕ್ಸ್ ಹೇಳ್ತಾರೆ ತುಂಬ ಸರ್. ಅಂದ್ರೆ ಈಗ 100 ರೂಪಾಯಿ ಕೊಟ್ಟಿದ್ದಾಗ ಸಾರ್ಥಕತೆ ನೀವು ನೋಡ್ಕೊಂಡು ಸಾರ್ಥಕ ಆಯ್ತು ಸರ್. ಇನ್ನೂ 100 ಕೊಟ್ಟರು ಕಡಿಮೆ ರೀ. ಕಮ್ಮಿ ಮಾಡಿದ್ದು ಚಲೋ ಐತಿ. ಬೆಸ್ಟ್ ಆ್ಯಂಡ್ ಬೆಸ್ಟ್ ಐತಿ ಸಂಗೊಳ್ಳಿ ರಾಯಣ್ಣ ಐತಿ, ಭಾರಿ ಬ್ಯೂಟಿಫುಲ್ ಐತಿ. ಅಂದರೆ ರಾಯಣ್ಣ ಹುಟ್ಟಿದಾಗ್ಲಿಂದ ಕೊನೆಯವರೆಗೂ ಗಲ್ಲಿಗೆ ಏರಿಸುವವರೆಗೆ ಎಂಡವರೆಗೆ ಮಟ್ಟ ಆಗ್ಬಿಟ್ಟೈತಿ ಸರ್. ಹಾಂ, ಎಲ್ಲ ಪ್ರತಿಯೊಂದು ಪಿನ್ ಟು ಪಿನ್ ನೋಡ್ಕೊಂಡು ಸರ್. ಫ್ಯಾಮಿಲಿ ಕರ್ಕೊಂಡು ಬಂದಿದೆ ಸರ್. ಹಾಂ, ಇಡೀ ನಾವು ಫ್ಯಾಮಿಲಿ ಐತಿ ಸರ್. ಓಕೆ ಸರ್. ಓಕೆ. ನಿಮ್ಮ ಹೆಸರು ಸರ್? ಬಸವರಾಜ್ ವರೋಣ, ಸೌದತ್ತಿ ಬಂದಿರಿ.